ಉಪವಾಸದ ಶಕ್ತಿ. ಉಪವಾಸ ಕ್ರೈಸ್ತರ ಆಚರಣೆಯಲ್ಲಿ ಪ್ರತ್ಯೇಕ ಸ್ಥಾನವನ್ನು ಪಡೆದಿದೆ. ಅದರ ಪ್ರಯೋಜನಗಳು ಹೆಚ್ಚಾಗಿ ಮರೆತು ಹೋಗಿದ್ದರೂ ಸಹ ಉಪವಾಸವು ಆಧ್ಯಾತ್ಮಿಕ ವ್ಯಾಯಾಮವಾಗಿದೆ ಮತ್ತು ಅದರಂತೆ ಪ್ರಾಥಮಿಕವಾಗಿ ಆಂತರಿಕ ಜೀವನದ ಒಂದು ಕ್ರಿಯೆಯಾಗಿದೆ. ಅಧಿಕೃತ ಉಪವಾಸವು ನಮ್ಮನ್ನು ದೇವರ ಹತ್ತಿರ ಸೆಳೆಯುತ್ತದೆ ಮತ್ತು ಆತನ ಅನೇಕ ಉಡುಗೊರೆಗಳನ್ನು ಸ್ವೀಕರಿಸಲು ನಮ್ಮ ಹೃದಯವನ್ನು ತೆರೆಯುತ್ತದೆ. ಉಪವಾಸವು ಆಹಾರ ತ್ಯಜಿಸುವುದಕ್ಕಿಂತ ಜೀವನದಲ್ಲಿ ಹೆಚ್ಚು ಮುಖ್ಯವಾದ ವಿಷಯಗಳಿವೆ ಎಂದು ತೀಕ್ಷ್ಣವಾದ ಜ್ಞಾಪನೆಯಾಗಿದೆ. ಅಧಿಕೃತ ಕ್ರೈಸ್ತರ ಉಪವಾಸವು ಈ ಪ್ರಪಂಚದ ವಿಷಯಗಳಿಗೆ ನಮ್ಮ ಅವಲಂಬನೆಯಿಂದ ನಮ್ಮನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಈ ಲೌಕಿಕ ಆಸೆಗಳು ನಮ್ಮನ್ನು ದೇವರ ಅತ್ಯುತ್ತಮ ಆವೃತ್ತಿಯಾಗುವುದನ್ನು ತಡೆಯುತ್ತದೆ. ಉಪವಾಸವು ಈ ಜಗತ್ತಿನಲ್ಲಿ ಎಲ್ಲವೂ ಹಾದು ಹೋಗುತ್ತಿದೆ ಎಂಬ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆದ್ದರಿಂದ ಸಾವಿನ ಆಚೆಗಿನ ಜೀವನವನ್ನು ಪರಿಗಣಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಹಲವಾರು ಗಂಟೆಗಳ ಕಾಲ ಆಹಾರವಿಲ್ಲದೆ ಬಳಲಲು ಮತ್ತು ನಾವು ಎಷ್ಟು ನಿಜವಾಗಿಯೂ ದುರ್ಬಲ ಮತ್ತು ದೇವರ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬುದನ್ನು ನಾವು ಬೇಗನೆ ಅರಿತುಕೊಳ್ಳಬಹುದು. ಈ ಸ್ವಯಂ ಜ್ಞಾನವು ದುರಹಂಕಾರವನ್ನು ತೊಡೆದುಹಾಕುತ್ತದೆ ಮತ್ತು ದೇವರ ಮೇಲಿನ ನಮ್ಮ ಸಂಪೂರ್ಣ ಅವಲಂಬನೆಯ ಪ್ರೀತಿಯ ಅಂಗೀಕಾರವನ್ನು ಉತ್ತೇಜಿಸುತ್ತದೆ. ನಿಮ್ಮ ಜೀವನದಲ್ಲಿ ಉಪವಾಸದ ಶಕ್ತಿಯನ್ನು ಮರುಶೋಧಿಸಲು ಬೂದಿ ಬುಧವಾರ ಪ್ರಬಲ ದಿನವಾಗಿದೆ. ಪವಿತ್ರ ಧರ್ಮಸಭೆಯು ವಿಭೂತಿ ಬುಧವಾರ ಹಾಗೂ ಶುಭ ಶುಕ್ರವಾರ ಉಪವಾಸ ಮತ್ತು ಮಾಂಸ ನಿರೋಧನೆಯ ದಿನವನ್ನಾಗಿ ಆಚರಿಸಲು ಕರೆ ನೀಡುತ್ತದೆ.